ಆಕಾಶವಾಣಿ ವಿಕಸಿತ ಭಾರತಕ್ಕಾಗಿ ಮೂಲ ಸೌಕರ್ಯ ಸುಧಾರಣೆ ಈ ಕುರಿತಂತೆ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಉದಯಶಂಕರ್ ಪುರಾಣಿಕ್, ಹಿರಿಯ ಲೇಖಕರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂವಾದದಲ್ಲಿ ನಾವು ವಿಕಸಿತ ಭಾರತಕ್ಕಾಗಿ ಮೂಲ ಸೌಕರ್ಯ ಸುಧಾರಣೆ ವಿಷಯ ಕುರಿತು ಚರ್ಚಿಸಲಿದ್ದೇವೆ. ನಮ್ಮೊಂದಿಗೆ ಹಿರಿಯ ಲೇಖಕರು, ಅಂಕಣಕಾರರೂ ಆದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಆಕಾಶವಾಣಿ ಬೆಂಗಳೂರು ಅವರಿಗೆ ನನ್ನ ಧನ್ಯವಾದಗಳು. ಕಳೆದ 11 ವರ್ಷದ ದೇಶದ ಮೂಲ ಸೌಕರ್ಯ ವಲಯದ ಚಿತ್ರಣವನ್ನು ನಾವು ಗಮನಿಸಿದ್ರೆ ತುಂಬ ಅಭಿವೃದ್ಧಿ ಆಗಿದೆ. ಆಮೂಲಾಗ್ರ ಬದಲಾವಣೆ ಅಂತಲೇ ಹೇಳಬಹುದು. ಅದು ರಸ್ತೆ ಇರಬಹುದು, ರೈಲು ಇರಬಹುದು, ಮೆಟ್ರೋ ಟ್ರೈನ್ಸ್ ಇರಬಹುದು, ವಿಮಾನ ನಿಲ್ದಾಣಗಳಿರಬಹುದು, ಬಂದರುಗಳು ಇರಬಹುದು, ಮತ್ತು ಡಿಫೆನ್ಸ್ ಕಾರಿಡಾರ್ಗಳು ಇರಬಹುದು, ಮೇಲ್ಸೇತುವೆಗಳು ಮತ್ತು ಅಂಡರ್ ಪಾಸ್ಗಳು, ಯಾವುದನ್ನೇ ತಗೊಂಡ್ರೂ ಕೂಡ ಒಂದು ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ತುಂಬ ವ್ಯಾಪಕ ಬದಲಾವಣೆ ಆಗಿದೆ. ಮತ್ತು ನಾವು ಮೂಲಸೌಕರ್ಯದ ಬಗ್ಗೆ ಮಾತಾಡೋದಾದರೆ, ಮೂಲಸೌಕರ್ಯ ದೂರಗಾಮಿ ಬದಲಾವಣೆ ತರುವಂಥದ್ದು ಮತ್ತು ದಶಕಗಳ ಮುಂದಿನ ಭವಿಷ್ಯದ ಗುರಿಯನ್ನು ಇಟ್ಟುಕೊಂಡು ಇವತ್ತು ನಾವೇನು ಹೂಡಿಕೆ ಮಾಡ್ತೀವಿ ಮೂಲಸೌಕರ್ಯದ ಮೇಲೆ, ಅದು ನಮಗೆ ಎಲ್ಲ ವಲಯದ ಮೇಲೆ ಪ್ರಭಾವ ಬೀರುವಂಥ ಒಂದು ಪ್ರಮುಖವಾದ ಒಂದು ಕ್ಷೇತ್ರ. ಇದ್ರ ಬಗ್ಗೆ ತಾವು ಸ್ಥೂಲವಾಗಿ ಏನು ಹೇಳ್ತೀರಿ ಅಂತ. ಮೊದಲನೇದಾಗಿ ನಮ್ಮ ದೇಶ ಭಾರತ ಇರೋದು ಹಳ್ಳಿಗಳಿಂದ. ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ತಂದಂಥವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಎರಡನೇದಾಗಿ ಸ್ವತಂತ್ರ ಪೂರ್ವದಲ್ಲೇ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು, ಇದರ ಬಗ್ಗೆ ಚಿಂತನೆ ಮಾಡಿ ಅಷ್ಟು ದೂರದೃಷ್ಟಿಯಿಂದ ಕೆಲವೊಂದು ಯೋಜನೆಗಳನ್ನು ನಮಗೆ ಅನುಷ್ಠಾನಗೊಳಿಸಿ ದಾರಿ ತೋರಿಸಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನೀವು ವಿಜಾಪುರ ಅಥವಾ ಬಾದಾಮಿನಲ್ಲಿದ್ದರೆ, ನೀವೊಬ್ಬ ರೈತರಾಗಿದ್ದರೆ, ನೀವೇನೋ ಬೆಳೆದಿದ್ದೀರಿ, ಅದನ್ನು 24 ಗಂಟೆನಲ್ಲಿ ರೈಲಿನ ಮುಖಾಂತರ ಬಾದಾಮಿಯಿಂದ ನೀವು ಅಸ್ಸಾಮಿಗೆ ಕಳಿಸ್ಬೋದು. ಈಗ ಮಣಿಪುರ ಕೂಡ ರೈಲ್ವೆ ಬಂದಿರೋದ್ರಿಂದ ಬದಲಾವಣೆ ಆಗಿದೆ. 24 ಅವರ್ಸಲ್ಲಿ ಕಳಿಸ್ಬೋದು. ಆದರೆ ಹಿಂದೆ ಏನಾಗ್ತದೆ, ನಿಮಗೆ ನೇರವಾಗಿ ಕಳಿಸ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ನೀವು ಬೆಂಗಳೂರು ಕಳಿಸ್ಬೇಕು, ಬೆಂಗಳೂರಿಂದ ಇನ್ನೆಲ್ಲೋ ಹೋಗಬೇಕು, ಅಲ್ಲಿಂದ ಕಲ್ಕಟ್ಟಾಗೆ ಹೋಗಬೇಕು, ಕಲ್ಕಟ್ಟಾಯಿಂದ ರಸ್ತೆ ಮುಖಾಂತರ ಹೋಗಬೇಕು. ಈ 24 ಗಂಟೆಯಲ್ಲಿ ಹೋಗ್ತಾ ಇದ್ದಿದ್ದು 24 ದಿನ ತೊಗೊಂಡ್ರೂ ಆಶ್ಚರ್ಯ ಆಗ್ತದೆ. ಅದರಿಂದ ಕಾಸ್ಟ್ ಎಷ್ಟು, ಲಾಜಿಸ್ಟಿಕ್ ಕಾಸ್ಟ್ ಅಂತ ಇದೆ, ಯಾವುದೇ ಒಂದು ಉತ್ಪನ್ನವನ್ನು ಸಾಗಾಣಿಕೆ ವೆಚ್ಚ ಇದೆಯಲ್ಲ, ಅದು ಜಾಸ್ತಿ ಆದಾಗ ನೀವು ಸ್ಥಳೀಯವಾಗಿ ಆಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆಗಲಿ ನಿಮ್ಮ ಉತ್ಪನ್ನದ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ GDP ಲೆಕ್ಕ ಇಟ್ಕೊಳ್ಳೋದಾದರೆ ನಮ್ಮ ಲಾಜಿಸ್ಟಿಕ್ ಕಾಸ್ಟ್ ಸುಮಾರು 15% ಇದು. ಜಗತ್ತಿನಾದ್ಯಂತ ಎಷ್ಟಿದೆ ಅಂತ ನೋಡಿದ್ರೆ 8% ಇದು. ನಮ್ಮದು ಆಲ್ಮೋಸ್ಟ್ ಡಬಲ್ ಆಗಿದೆ. ಇದು 14% ಇನ್ನೂ ಕಮ್ಮಿಗೆ ಬಂದಿದ್ದೀವಿ. ನೀವು 2014 ಲೆಕ್ಕ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಇತ್ತು. ಈ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಆಗಬೇಕು ಅಂದಾಗ ನೀವು ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಮಾಡಲೇಬೇಕು. ಮಾಡದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ನಾವು ರಿಯಾಯಿತಿಗಳು ಕೊಡ್ತೇವೆ, ಸಾಲ ಮನ್ನಾ ಮಾಡ್ತೇವೆ, ಇದೆಲ್ಲ ತಾತ್ಕಾಲಿಕ ಪರಿಹಾರಗಳ ಹೊರತಾಗಿ ಸಮಸ್ಯೆ ಬಗೆಹರಿಲ್ಲ. ದೂರಗಾಮಿ ಅಭಿವೃದ್ಧಿಗೆ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ. ಮತ್ತು ಈಗ ಕಳೆದ 11 ವರ್ಷದ ನಾವು ಚಿತ್ರಣವನ್ನು ನೋಡಿದ್ರೆ ತುಂಬ ಮುಖ್ಯವಾದ ಒಂದು ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಂತ. ಮುಂಚೆ ಎಲ್ಲ ಈ ಮೂಲಸೌಕರ್ಯ ನಮ್ಮ ರಸ್ತೆ ಅಭಿವೃದ್ಧಿ ಇರಬಹುದು ಇತ್ಯಾದಿ ಬೇರೆ ಬೇರೆ ಸಚಿವಾಲಯಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಅದು ಹಂಚಿ ಹೋಗ್ಬಿಟ್ಟಿತ್ತು. ರಸ್ತೆ ರಿಪೇರಿ ಮಾಡಬೇಕು ಅಂತಂದರೆ ಅದು ನೂರಾರು ಇಲಾಖೆಗಳು ಇತ್ಯಾದಿಗಳೆಲ್ಲ ಬರ್ತಾ ಇತ್ತು. ಮತ್ತು ಒಂದ್ಸಲಿ ರಿಪೇರಿ ಮಾಡಿದ್ಮೇಲೆ ಮತ್ತೆ ಇನ್ಯಾವುದೋ ಒಂದು ಇಲಾಖೆಯಿಂದ ಬಂದು ಅದನ್ನು ಮತ್ತೆ ಅಗಿಯೋದು, ಈ ರೀತಿ ಅಂದರೆ ಒಂದು ಸಮನ್ವಯ ಅನ್ನೋದು ಸಚಿವಾಲಯಗಳ ನಡುವೆ, ಇಲಾಖೆಗಳ ಮಧ್ಯೆ ಇರಲಿಲ್ಲ. ಆದರೆ ಈಗ ಈ ಗತಿಶಕ್ತಿ ಯೋಜನೆಯಡಿ 44 ಸಚಿವಾಲಯಗಳು ಮತ್ತು 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಂದು ವೇದಿಕೆಯಡಿ ತರಲಾಗಿದೆ. ಇದು ಎಷ್ಟು ಮಹತ್ವದ ಯೋಜನೆ ಅಂತ ತಾವು ಹೇಳ್ತೀರಿ? ಉದ್ದೇಶ ಏನು ಅಂತಾರೆ, ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಇವಾಗ ನೋಡಿ, ನಮ್ಮ ದೇಶದಲ್ಲಿ ನಾವು ಸರಕು ಸಾಗಾಣಿಕೆ ಹೇಗೆ ನಡೀತಿದೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋಣ. ಸುಮಾರು 60% ನಮ್ಮ ಸರಕು ರಸ್ತೆ ಮುಖಾಂತರನೇ ಹೋಗ್ತದೆ. ಇದಕ್ಕಿಂತ ಮಿತವ್ಯಯ ಆದರೂ ಕೂಡ ನಾವು ರೈಲ್ವೆ ಮುಖಾಂತರ ಒಂದು ಸುಮಾರು 25% ಮಾತ್ರ ಹೋಗ್ತದೆ. ನಮ್ಮಲ್ಲಿ ನದಿಗಳು ತುಂಬ ಇದ್ದಾವೆ. ನದಿಗಳ ಮುಖಾಂತರ ನಾವು ಸರಕನ್ನು ಸಾಗಾಣಿಕೆ ಮಾಡ್ಬೋದು ಅಂತ ಯೋಚನೆ ಮಾಡೇ ಇಲ್ಲ. ಅಲ್ಲಲ್ಲೇ ಸ್ಥಳೀಯವಾಗಿ ಏನೋ ಮಾಡ್ಕೊಂಡಿರ್ಬೋದೇ ಹೊರತಾಗಿ ನದಿಗಳನ್ನು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಒಳನಾಡು ಜಲ ಅದನ್ನು ಬಳಸ್ಕೋಬೇಕು ಅಂತ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಏನಾಗ್ತಿದೆ, ಬಂದರು ಅಂತ ತಗೊಂಡ್ರೆ ಬಂದರಿಗೆ ಎಲ್ಲೋ ಬಂದಿರುತ್ತೆ, ಅಲ್ಲಿಂದ ಎಷ್ಟೋ ದೂರದಲ್ಲಿ ರೈಲ್ವೆ ಲೈನ್ ಇರುತ್ತೆ,
ಅಲ್ಲಿಂದ ಎಲ್ಲೋ ಹೆದ್ದಾರಿ ಇರುತ್ತೆ, ಅಲ್ಲಿಂದ ಇನ್ನೊಂದು ಕಡೆ ತರಬೇಕು. ಒಂದೊಂದೇ ಕಡೆ ಡಿಲೇ ಆಗ್ತಾ ಹೋಗುತ್ತೆ. ಒಂದು ಕಡೆ ಲೋಡ್ ಮಾಡು, ಒಂದು ಕಡೆ ಅನ್ಲೋಡ್ ಮಾಡು, ಇನ್ನೊಂದು ಕಡೆ ಮತ್ತೆ ಮಾಡು, ಇನ್ನೊಂದು ಕಡೆ ಟ್ಯಾಕ್ಸ್ ಕಟ್ಟು, ಅದ್ರ ಬಗ್ಗೆ ತಪಾಸಣೆ ಮಾಡು. ಈ ಎಲ್ಲ ತೊಂದರೆಗಳನ್ನು ಬಗೆಹರಿಸಬೇಕು ಅಂಥೇಳಿ ಗತಿಶಕ್ತಿ ತಂದಿದೆ. ಇವೆಲ್ಲ ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ಸ್ ಅಂತ. ಅಂದರೆ ಒಂದು ಉತ್ಪನ್ನ ನೀವು ಅದನ್ನು ಆಮದಾಯ ಮಾಡ್ಕೊಳ್ಳಿ, ರಫ್ತೆ ಮಾಡಿರೋದ್ರೆ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಮಾವಿನ ಹಣ್ಣನ್ನು ಬೆಳೀತಾರೆ. ಕೋಲಾರ ಆಗಿರ್ಬೋದು, ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು, ಮಾವಿನ ಹಣ್ಣನ್ನು ಬೆಳೀತಾರೆ. ಮೊದಲನೇ ನೀವು ಅದನ್ನು ರಫ್ತು ಮಾಡಬೇಕಾಗಿದ್ರೆ ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು. ಅಲ್ಲಿ ಅವರು ಗ್ರೇಡಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ, ನಂತರ ಅದನ್ನು ಕಳಿಸ್ತಿದ್ರು. ಅವರಿಗೆ ಅವರ ರಾಜ್ಯದ ಉತ್ಪನ್ನಕ್ಕೂ ಆದ್ಯತೆ ಕೊಡ್ತಾಯಿದ್ರು. ನೀವು ಕಾಯಬೇಕು. ಇದು ಕಾಯುವಂಥ ಉತ್ಪನ್ನ ಅಲ್ಲವೇ ಅಲ್ಲ. ಒಂದೊಂದು ದಿನ ಆದಷ್ಟು ನಿಮ್ಗೆ ಲಾಸ್ ಆಗುತ್ತೆ. ಈಗೇನಾಗಿದೆ, ಕರ್ನಾಟಕದಲ್ಲೇ ಇಷ್ಟೊಂದು ಏರ್ಪೋರ್ಟ್ಗಳು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹತ್ರನೇ ಮಾವಿನ ಹಣ್ಣನ್ನು ಒಂದು ವಿಂಗಡಿಸೋದಕ್ಕೆ, ಗ್ರೇಡಿಂಗ್ ಮಾಡಲಿಕ್ಕೆ, ಪ್ಯಾಕಿಂಗ್ ಮಾಡಲಿಕ್ಕೆ, ನೇರವಾಗಿ ರಫ್ತು ಮಾಡಲಿಕ್ಕೆ ಸೌಕರ್ಯ ಮಾಡಿದ್ದಾರೆ. ನೀವು ಬೇರೆ ರಾಜ್ಯಕ್ಕೆ ಹೋಗಬೇಕಾಗೇ ಇಲ್ಲ, ಕಾಯಬೇಕಾಗೂ ಇಲ್ಲ. ಏನು, ನಿಮ್ಮ ಉತ್ಪನ್ನವನ್ನು ನೇರವಾಗಿ ತೊಗೊಂಡು ಏರ್ಪೋರ್ಟ್ ಹತ್ರ ಇರೋ ಸೌಕರ್ಯಕ್ಕೆ ಹೋಗಿ ಅವರೆಲ್ಲವನ್ನು ಮಾಡಿಕೊಡ್ತಾರೆ, ಗ್ರೇಡ್ ಮಾಡಿಕೊಡ್ತಾರೆ, ಕ್ವಾಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ, ಪ್ಯಾಕು ಮಾಡಿ ಕಳಿಸ್ತಾರೆ. ಈ ಬದಲಾವಣೆ ಬರ್ತದೆ. ಗತಿಶಕ್ತಿನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಮಲ್ಟಿ ಮೋಡಲ್. ಇವೆಲ್ಲೂ ಕಾಯಬೇಕಾಗಿಲ್ಲ. ಆಮೇಲೆ ಏನೋ ಒಂದು ಸಮಸ್ಯೆ ಇರುತ್ತೆ. ನೀವು ಹೇಳಿದಾಗೆ ಅಂತರ ಸಚಿವಾಲಯದ ನಡುವೆ ಏನೋ ಒಂದು ಹೊಂದಾಣಿಕೆ ಕೊರತೆ ಇರ್ಬೋದು, ಬಜೆಟ್ ಕೊರತೆ ಇರ್ಬೋದು, ಅಥವಾ ಯಾವುದೋ ಅದರ ಒಂದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಗುತ್ತೋ ಇಲ್ವೋ ಅಂತ ಹಿಂದಿನ ಯಾವುದೋ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡಿಬಿಟ್ಟಿರುತ್ತೆ. ಅದಕ್ಕೆ ಹಣ ಕೊಟ್ಟಿರಲ್ಲ, ಅದಕ್ಕೆ ಸಖತ್ಯವಾದ ಭೂಮಿ ಇರಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಕೆಲವೊಂದು ಪ್ರಾಜೆಕ್ಟ್ಗಳು ಹಾಗಾಗಿ ಉಳ್ಕೊಂಡಿರುತ್ತೆ. ಇಂಥ ಏನು ತುಂಬ ಅಗತ್ಯವಾದಂಥ ಸುಮಾರು 101 ಪ್ರಾಜೆಕ್ಟ್ಗಳನ್ನು ನಮ್ಮ ದೇಶಾದ್ಯಂತ ಗತಿಶಕ್ತಿ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತಿದ್ದಾರೆ. ಅದರಲ್ಲಿ 10% ಅಂದರೆ 10 ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನಂತರದ ಏನು ಒಂದೆರಡು ಹೆಚ್ಚಿನ ಪ್ರಾಜೆಕ್ಟ್ಗಳು ಸಿಕ್ಕಿರ್ಬೋದು. ಅಂದರೆ ನೆರೆ ತಮಿಳ್ನಾಡಿಗೆ ಸಿಕ್ಕಿದೆ, ಬಂಗಾಲಕ್ಕೆ ಸಿಕ್ಕಿದೆ ಅನ್ನೋದು ಬಿಟ್ಟರೆ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯದವ್ರಿಗೂ ಗತಿಶಕ್ತಿ ಯೋಜನೆಯಲ್ಲಿ ಪ್ರಾಜೆಕ್ಟ್ಸ್ ಇದ್ದಾವೆ. ಅತಿ ಹೆಚ್ಚು ಸಿಕ್ಕಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಮತ್ತು ತಾವಾಗಲೇ ಹೇಳಿದ್ರಿ, ಸರಕು ಸಾಗಣೆಯಲ್ಲಿ ಅತಿ ಹೆಚ್ಚು ನಾವು ಬಳಸ್ತಾ ಇರೋದು ಹೆದ್ದಾರಿಗಳು ಮತ್ತು ರಸ್ತೆಯ ಒಂದು ಸಾರಿಗೆಯನ್ನೇ ಅಂತ. ಈ ಕಳೆದ 11 ವರ್ಷಗಳಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಒಂದು ಭಾರತ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ ಅಂತ ಹೇಳಬಹುದು. ಈ ಅವಧಿನಲ್ಲಿ ಹೆದ್ದಾರಿ ನಿರ್ಮಾಣ 60% ಹೆಚ್ಚಾಗಿದೆ ಅನ್ನುವ ಒಂದು ದತ್ತಾಂಶ ಇದೆ. ಅಂದರೆ ಮುಂಚೆ 2014ಕ್ಕೆ ಮುನ್ನ ಪ್ರತಿದಿನ ಸುಮಾರು 11 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಆಗ್ತಾ ಇದ್ದರೆ ಈಗ ಈ ಪ್ರಮಾಣ ಪ್ರತಿದಿನಕ್ಕೆ 34 ಕಿಲೋಮೀಟರ್ ಆಗಿದೆ. ಒಟ್ಟಾರೆ ಈ ಹೆದ್ದಾರಿ ನಿರ್ಮಾಣದಲ್ಲಿ ಆಗಿರುವಂಥ ಬೆಳವಣಿಗೆ ಬಗ್ಗೆ ತಾವು ಮತ್ತಷ್ಟು ವಿವರಣೆ ಕೊಡಬಹುದಾ ಅಂತ. ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಹೆದ್ದಾರಿಗಳು ಅಗತ್ಯ ಇದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಬಹು ಉಪಯೋಗಿ ಇದೆ. ಪ್ರದೇಶಕ್ಕೆ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತಲ್ಲ, ಹೆದ್ದಾರಿಗಳು ಅಭಿವೃದ್ಧಿ ಆದಂಗೆ ಬೇರೆ ಬೇರೆ ಸೌಕರ್ಯಗಳು ಕೂಡ ಜನಕ್ಕೆ ಸಿಗುತ್ತೆ. ಮೊದಲೇನಾಗ್ತಾ ಇತ್ತು, ಹೆದ್ದಾರಿ ಒಂದು ಕಡೆ, ಗ್ರಾಮೀಣ ಪ್ರದೇಶ ಒಂದು ಕಡೆ ಆಗ್ತಾಯಿತ್ತು. ಗ್ರಾಮೀಣ ರಸ್ತೆಗಳ ಸಂಪರ್ಕನೇ ಇರಲಿಲ್ಲ. ಈ ಕಳೆದ 10 ವರ್ಷದಲ್ಲಿ ನಾವು ನೋಡೋದಾದರೆ ರೂರಲ್ ರೋಡ್ಸ್, ಯಾವುದು ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಪ್ರತಿಯೊಂದು ಗ್ರಾಮವೂ ಒಂದಲ್ಲ ಒಂದು ರೀತಿ ಹೆದ್ದಾರಿಗೆ ಸಂಪರ್ಕ ಹೊಂದಿದೆ. ಈ 10 ವರ್ಷದಲ್ಲಿ ಸುಮಾರು ಅಂದರೆ 3,75,000 ಕಿಲೋಮೀಟರ್ ಗ್ರಾಮೀಣ ಹೆದ್ದಾರಿಯನ್ನೇ ಮಾಡಿದ್ದಾರೆ. ಇವೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಕೊಂಡಿದೆ. ಎರಡನೇದಾಗಿ ತಾವಂದರೆ ಹೆದ್ದಾರಿಗಳು ಪ್ರತಿ ದಿನ ಎಷ್ಟು ಮಾಡ್ತಾ ಇದ್ದಾರೆ ಅಂತ. ಇಲ್ಲ, 2 ರೀತಿಯ ಹೆದ್ದಾರಿಗಳಿವೆ. ಒಂದು ಸಾಂಪ್ರದಾಯಿಕ ನ್ಯಾಷನಲ್ ಹೈವೇಗಳು, ಅವುಗಳ ಸಂಖ್ಯೆ ಈಗ ಸುಮಾರು ಒಂದು 146,000 ಅಂತಂದರೆ 1,46,147 ಕಿಲೋಮೀಟರ್ನಷ್ಟಾಗಿದೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಕೂಡ ಇದೆ. ಎರಡನೇದಾಗಿ 4 ಲೇನ್ ನ್ಯಾಷನಲ್ ಹೈವೇಗಳು, ಅವುಗಳ ಸಂಖ್ಯೆ ಕೂಡ ಈಗ ಸುಮಾರು ಒಂದು 47,000 ಕಿಲೋಮೀಟರ್ವರೆಗೂ ಬಂದಿತ್ತು. ಇದಲ್ಲದೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂತ ಮಾಡಿದರು. ಸರಕನ್ನು ಕಳಿಸ್ಲಿಕ್ಕೆ ಅತ್ಯಂತ ಒಂದು ಡೆಡಿಕೇಟೆಡ್ ಆದಂಥ ಒಂದು ಇದು ಅಂತ ಹೇಳಿ. ಇದರಲ್ಲಿ ಕೆಲವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಉದಾಹರಣೆಗೆ ಭಾರತ ಮಾಲಾ ಪರಿಯೋಜನಾ ಅಂತ ಒಂದು ಯೋಜನೆ ಇತ್ತು. ಅದರಲ್ಲಿ ಅವರು ಮೊದಲನೇ ಹಂತದಲ್ಲಿ 34,800 ಕಿಲೋಮೀಟರ್ ಡೆಡಿಕೇಟೆಡ್ ಹೆದ್ದಾರಿಗಳನ್ನು ಮಾಡ್ತಿದ್ದಾರೆ, ಬರೀ ಸರಕು ಸಾಗಾಣಿಕೆ. ಆಮೇಲೆ ಎರಡನೇದಾಗಿ ಏನು ಮಾಡಿದ್ದಾರೆ ಅಂತಂದರೆ, ಕೆಲವು ಕಡೆ ನೀವು ಹೆದ್ದಾರಿಗಳನ್ನು ಮಾಡಲಿಕ್ಕೆ ಆಗಲ್ಲ, ಗುಡ್ಡಗಾಡ ಪ್ರದೇಶ ಇರುತ್ತೆ, ಅಲ್ಲಿ ರೋಪ್ ವೇ ಮುಖಾಂತರ ಏನಾದ್ರು ಕಳಿಸ್ಬೋದಾ. ಆಮೇಲೆ ನಾನಾಗಲೇ ಇನ್ಲ್ಯಾಂಡ್ ವಾಟರ್ ವೇ, ನಮ್ಮ ಒಳ ನದಿಗಳನ್ನು ಬಳಸ್ಕೊಂಡು ಏನಾರು ನಾವು ಸಾಗಾಣಿಕೆ ಮಾಡ್ಬೋದಾ, ಜನರನ್ನು ಕಳಿಸ್ಬೋದಾ, ಹೀಗೆ ಅಂತ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಇವೆಲ್ಲ ಚಿತ್ರಣವನ್ನು ನಾವು ನೋಡೋದಾದರೆ, ಒಂದು ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು, ಎರಡನೇದಾಗಿ ಸಾಧ್ಯ ಆದಷ್ಟು ಮೇಂಟೆನೆನ್ಸ್ ಫ್ರೀ ಆಗಬೇಕು. ಆಮೇಲೆ ಈ ಮೊದಲಿತ್ತಲ್ಲ ಈ ಟೋಲ್ ಸಿಸ್ಟಮ್ಗಳು, ಅದು ಇದು, ಇವುಗಳನ್ನೆಲ್ಲ ಸಾಧ್ಯ ಆದಷ್ಟು ಫಾಸ್ಟ್ಯಾಗ್ ಮುಖಾಂತರ ನಿವಾರಣೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್
ಟೋಲ್ ಮುಖಾಂತರ ಅದನ್ನು ಕೂಡ ಇನ್ನೂ ಸುಲಭ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಟೋಲ್ ಬ್ರಿಡ್ಜ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಇತ್ತು. ಅವುಗಳನ್ನು ಕೂಡ ಸಾಧ್ಯ ಆದಷ್ಟು ಒಂದು ತಂತ್ರಜ್ಞಾನ ಬಳಸಿ ಟೋಲ್ಗಳಲ್ಲಿ ಕಾಯೋದನ್ನು ತಪ್ಪಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ವೇ ಬ್ರಿಡ್ಜ್ಗಳು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ ಅಂತಂದರೆ ನೇರವಾಗಿ ನಮ್ಮ ರಫ್ತಿನ ಮೇಲೆ ಮತ್ತು ದೇಶದಲ್ಲಿ ನಾವೇನು ಆಂತರಿಕವಾಗಿ ಅದರಲ್ಲೂ ಕೂಡ ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ. ಮತ್ತು ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಗಳನ್ನು ಮಾಡಿದ್ದಾರೆ ಅಂತ. ಹಾಗೆಯೇ ಡಿಫೆನ್ಸ್ ಕಾರಿಡಾರನ್ನು ಕೂಡ ಮಾಡಲಾಗಿರೋದನ್ನು ನಾವು ಗಮನಿಸ್ತೀವಿ. ಉತ್ತರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಲ್ಲಿ ಈ ರೀತಿಯ ಡಿಫೆನ್ಸ್ ಕಾರಿಡಾರ್ ಆಗಿದೆ. ಹಾಗೆಯೇ ಈ ಇಂಡಸ್ಟ್ರಿಯಲ್ ಕಾರಿಡಾರ್, ಕೈಗಾರಿಕೆಗಳಿಗೆ ಬೇಕಾದಂಥ ಸರಕು ಸಾಗಣೆಗಳನ್ನು ಮತ್ತು ಅವುಗಳಿಗೆ ಬೇಕಾದಂಥ ಸಲಕರಣೆಗಳನ್ನು ಸರಬರಾಜು ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ. ಇವು ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ತುಂಬುತ್ತೆ ಅಂತ ತಾವು ಹೇಳ್ತೀರಿ? ಮೊದಲನೇದಾಗಿ ಏನಂತಂದರೆ ಸಾಧ್ಯ ಆದಷ್ಟು ನಮ್ಮ ರಕ್ಷಣಾ ಉತ್ಪನ್ನಗಳಲ್ಲಿ ನಾವು ಸ್ವಾವಲಂಬನೆ ಹೊಂದಬೇಕು. ನಾವು ಬೇರೆ ದೇಶಗಳಿಂದ ತರಿಸ್ಕೊಡೋದು, ಅದು ಮಧ್ಯವರ್ತಿಗಳ ಹಣ ಪಡೆದು ನಮಗೆ ದುಬಾರಿ ಆಗೋದು, ಮಧ್ಯದಲ್ಲೆಲ್ಲೋ ಸಮಸ್ಯೆಗಳಾಗೋದು, ಹಗರಣಗಳಾಗೋದು, ಇದೆಲ್ಲ ನಿಲ್ಲಬೇಕು ಅನ್ನೋದಾದರೆ ನಾವು ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಹಿಂದೆ ಕೂಡ ಸಾರ್ವಜನಿಕ ಉದ್ಯಮಗಳ ಮುಖಾಂತರ ಸಾಧ್ಯ ಆದಷ್ಟು ನಾವು ಸ್ಥಳೀಯವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಈಗೇನಾಗಿದೆ ಅಂತಂದರೆ ಇದಕ್ಕೆ ಡೆಡಿಕೇಟೆಡ್ ಆದಂಥ ಕಾರಿಡಾರ್ಗಳನ್ನು ಕೊಡ್ತಿದ್ದಾರೆ. ಕಾರಿಡಾರ್ ಅಂದರೆ ಏನು ಅಂತಂದರೆ ರಕ್ಷಣಾ ಉತ್ಪನ್ನಗಳು ಅಂತದಾಗ ಒಂದು ಉದ್ಯಮ ಯಾವುದೂ ಮಾಡಲಿಕ್ಕಾಗಲ್ಲ, ಅದಕ್ಕೆ ಪೂರಕವಾದ ಆನ್ಸಿಲರಿ ಯೂನಿಟ್ಸ್ ಬೇಕಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿತ್ತು HL ಆನ್ಸಿಲರಿ ಯೂನಿಟ್ ಅಂತಿತ್ತು, HMT ಆನ್ಸಿಲರಿ ಯೂನಿಟ್ ಇತ್ತು, ITI ಇತ್ತು. ಈ ರೀತಿ ಪೂರಕವಾದ ಆನ್ಸಿಲರಿ ಯೂನಿಟ್ಸ್ಗಳು, ಸಣ್ಣ ಸಣ್ಣ ಉದ್ಯಮಗಳು ಇವೆಲ್ಲ ಇದ್ದು ತುಮಕೂರಲ್ಲೂ ಇತ್ತು, ಮೈಸೂರಲ್ಲೂ ಇತ್ತು, ಎಲ್ಲ ಕಡೆ ಇತ್ತು. ಕೆಲವು ಕಡೆ ಪ್ರೋತ್ಸಾಹಗಳು ಇಲ್ಲದೆ ಇವೆಲ್ಲ ಸೊರಗಿ ಹೋಗಿದ್ದಾವೆ. ಇದರಿಂದ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಬಾರ್ದು ಅನ್ನೋದಾದರೆ ರಕ್ಷಣಾ ವಲಯಕ್ಕೆ ಮೀಸಲಾದ ಯಾವುದು ಉದ್ಯಮಗಳಿದ್ದಾವೆ ಅವೆಲ್ಲ ಒಂದೇ ಕಡೆ ಬರಬೇಕು. ರಿಸರ್ಚ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಅದರಲ್ಲಿ ಟೆಸ್ಟಿಂಗ್ ಇರ್ಬೋದು, ಅದರಲ್ಲಿ ಹೊಸ ಆವಿಷ್ಕಾರಗಳು ಇರ್ಬೋದು, ಅದಕ್ಕೆ ಪೂರಕವಾದಂಥ ಆನ್ಸಿಲರಿ ಯೂನಿಟ್ಸ್ ಇರ್ಬೋದು, ಮತ್ತು ನವೋದ್ಯಮಗಳಿರ್ಬೋದು, ಎಲ್ಲವೂ ಒಂದೇ ಕಡೆ ಬರಬೇಕು. ಆವಾಗ ಅದಕ್ಕೆ ಬೇಕಾದಂಥ ಎಲ್ಲ ಮೂಲಸೌಕರ್ಯಗಳನ್ನು ಕೊಡಬೇಕು ಅನ್ನೋದು ಒಂದು ಭಾಗ. ಎರಡನೇದಾಗಿ ಇದು ಯಾವುದೇ ಒಂದು ರಾಜ್ಯದಲ್ಲಿ ಕೇಂದ್ರೀಕೃತವಾಗಬಾರ್ದು. ಇದರಿಂದ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳಿಗೂ ಅನುಕೂಲ ಆಗಬೇಕು. ಈಗ ನೀವು ತಮಿಳ್ನಾಡು ಅಂದ್ರಿ, ತಮಿಳ್ನಾಡು ಅಂದ ತಕ್ಷಣ ತಮಿಳ್ನಾಡಿನಲ್ಲಿ ಮಾತ್ರ ನಡೆಯುತ್ತೆ ಅಂತ. ಅದರ ಒಂದು ಭಾಗ ಕರ್ನಾಟಕಕ್ಕೂ ಬರುತ್ತೆ, ಮಹಾರಾಷ್ಟ್ರಕ್ಕೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ತಮಿಳ್ನಾಡು ಕೊಟ್ಬಿಟ್ಟಿದ್ರೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅಂತಲ್ಲ. ಯಾಕಂದರೆ ಇವೆಲ್ಲ ದೇಶೀಯ ದೃಷ್ಟಿ, ರಾಷ್ಟ್ರೀಯದ ದೃಷ್ಟಿಯಿಂದ ನೋಡಿದಾಗ ಎಲ್ಲ ರಾಜ್ಯಗಳಿಗೂ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಸ್ಥಳೀಯ ಸರ್ಕಾರಗಳು ಎಷ್ಟು ಮಟ್ಟಕ್ಕೆ ಉಪಯೋಗಿಸ್ಕೊತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇನ್ನು ಉಪಯೋಗಿಸ್ಕೊಂಡಂಥ ಕೆಲವು ಸರ್ಕಾರಗಳು ಇದ್ದಾವೆ, ಕೆಲವು ಇನ್ನೂ ಉಪಯೋಗಿಸ್ಕೊಳ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತ ಭಾವಿಸೋಣ. ಮಹಾರಾಷ್ಟ್ರದಲ್ಲಾಗಲಿ ತಮಿಳ್ನಾಡಿನಲ್ಲಿ ಯಾಕೆ ಇದು ಬೆಳೀತಾ ಇದೆ ಅಂತಂದರೆ ಅಲ್ಲಿ ಸ್ಥಳೀಯ ಸರ್ಕಾರಗಳು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾಯಿದ್ರು. ಇದರಿಂದ ಏನಾಗುತ್ತೆ, ಒಂದು ಸ್ಥಳೀಯವಾಗಿ ನಿಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಸ್ಥಳೀಯ ಆರ್ಥಿಕತೆಗೆ ಅದು ಒಂದು ಲಾಭ ತಂದುಕೊಡುತ್ತೆ. ಮತ್ತು ದೇಶದ ದೃಷ್ಟಿಯಿಂದ ನೋಡೋದಾದರೆ ನಮಗೆ ಸ್ವಾವಲಂಬನೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಮಾಡಲಿಕ್ಕಾಗುತ್ತೆ. ಮತ್ತು ಭಾರತೀಯ ರೈಲ್ವೆ ನಮ್ಮ ಆರ್ಥಿಕತೆಯಲ್ಲಿ ಅತ್ಯಂತ ಪ್ರಮುಖವಾದ ಕ್ಷೇತ್ರ. ಕಳೆದ 11 ವರ್ಷಗಳಲ್ಲಿ ರೈಲ್ವೆ ವಲಯದಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದೆ, ಬದಲಾವಣೆ ಆಗಿದೆ. ಈಗ ರೈಲುಗಳನ್ನೇ ನಾವು ಗಮನಿಸಿದ್ರೆ ಕೂಡ ನಮೋ ಭಾರತ್, ವಂದೇ ಭಾರತ್, ಈ ರೀತಿ ಅತಿ ವೇಗದ ರೈಲುಗಳು ಬಂದಿದ್ದಾವೆ. ಹಾಗೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಕೂಡ ಜಾರಿಯಲ್ಲಿದೆ. ದೇಶದಲ್ಲಿ ಈಗ ನಾವು ದತ್ತಾಂಶವನ್ನೇ ಗಮನಿಸಿದ್ರೆ ಸುಮಾರು 330ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ 68 ವಂದೇ ಭಾರತ್ ರೈಲುಗಳು ಸಂಚರಿಸ್ತಾ ಇದ್ದಾವೆ. ಒಟ್ಟಾರೆ ಈ ರೈಲ್ವೆಯನ್ನು ಗಮನಿಸಿದ್ರೆ ತಾವೇನು ಹೇಳ್ತೀರಿ? ನಮ್ಮೆಲ್ಲರ ಮುಂದೆ ಒಂದು ನಿದರ್ಶನ ಇದೆ, ಈ ರೈಲ್ವೆ ಹೇಗೆ ಜನಕ್ಕೆ ಜೀವನಾಡಿಯಾಗ್ತಿದೆ. ಇತ್ತೀಚೆಗಷ್ಟೇ ಜಮ್ಮುನಲ್ಲಿ ಇಷ್ಟು ಅತಿಯಾದ ಮಳೆಯಿಂದಾಗಿ ಪ್ರವಾಹ ಉಂಟಾಯಿತು. ಸಾಮಾನ್ಯವಾಗಿ ಏನಾಗ್ತಾಯಿತ್ತು ಹಿಂದೆ ಈ ರೀತಿಯಾದ ಒಂದು ಪ್ರವಾಹ ಉಂಟಾದಾಗ ಜಮ್ಮು ಕಾಶ್ಮೀರದಿಂದ ನಮ್ಮ ದೇಶದ ಇತರ ಭಾಗಕ್ಕೆ ಹೋಗಬೇಕು ಮಾಡಬೇಕು ಅಂದಾಗ ಅಲ್ಲಲ್ಲಿ ಮಣ್ಣು ಕುಸಿತ ಆಗಿರೋದು, ಗುಡ್ಡು ಕುಸಿತ ಆಗಿರೋದು, ಹೆದ್ದಾರಿ ಹಾಳಾಗಿರೋದು. ಸೊ ಅವರೇ ಒಂದು ರೀತಿಯಾಗಿ ಪ್ರತ್ಯೇಕವಾಗಿಬಿಟ್ಟಿರೋದು. ಅವರನ್ನು ಸಂಪರ್ಕಿಸೋದಾಗಲಿ, ಅವರಿಗೆ ನೆರವು ನೀಡೋದಾಗಲಿ ಭಾಳ ಕಷ್ಟ ಆಗ್ತಾಯಿತ್ತು. ಈಗ ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ನಾವೇನು ವಂದೇ ಭಾರತ್ ರೈಲ್ ಅಂತ ತಾವಂದ್ರಿ, ಆ ವಂದೇ ಭಾರತ್ ರೈಲು ಇವತ್ತು ಕಾಶ್ಮೀರಿಗಳ ಜೀವನಾಡಿಯಾಗಿತ್ತು. ವಂದೇ ಭಾರತ್ ಮುಖಾಂತರನೇ ಅವ್ರಿಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ವಂದೇ ಭಾರತ್ ಮುಖಾಂತರನೇ ಅವರು ಜಮ್ಮು ಕಾಶ್ಮೀರದ ಬೇರೆ ಭಾಗಗಳು ಹೋಗ್ತಾ ಇದ್ದಾರೆ. ಯಾವುದು ರಸ್ತೆ ಮುಖಾಂತರ ಅವ್ರಿಗೆ ಸಾಧ್ಯ ಆಗ್ತಿಲ್ಲ, ಅದು ಒಂದು ರೈಲ್ ಮಾಡ್ತಾಯಿತ್ತು. ವಂದೇ ಭಾರತ್ ಆಗಬೇಕು ಅಂತ ಕಾರಣ ಹೇಳೋದಾದರೆ ಅದರ ಹಿಂದೆ ನೋಡಿ ನೀವು ಎಷ್ಟೆಲ್ಲ ಕೆಲಸಗಳಾಗಿದೆ ಅಂತ. ಉದಾಹರಣೆಗೆ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್
ಚಿನಾಬ್ನಲ್ಲಿ. ಅದನ್ನು ಕೂಡ ಕಟ್ಟಿದ್ದು ಇದೇ ಟೈಮಲ್ಲಿ. ಆ ರೈಲ್ವೆ ಬ್ರಿಡ್ಜ್ ಇದೆ. ಅದೇ ರೀತಿಯಾಗಿ ವಂದೇ ಭಾರತ್ ಸ್ಟೇಷನ್ಗಳನ್ನು ಮಾಡಿದ್ದಾರೆ. ಇದಲ್ಲದೆ ಈ ಪ್ರವಾಹ ಪೀಡಿತ ಜನರಿಗೆ ಅನುಕೂಲ ಆಗಲಿ, ಅವ್ರಿಗೆ ಬೇಕಾದಂಥ ಎಲ್ಲ ದಿನನಿತ್ಯದ ವಸ್ತುಗಳು ಸಿಗಲಿ ಅಂತ ಹೇಳಿ ಭಾರತೀಯ ರೈಲ್ವೆ 4 ಪ್ರತ್ಯೇಕ ರೈಲುಗಳನ್ನು ಇದೇ ಮಾರ್ಗದಲ್ಲಿ ಕಳಿಸ್ತಾ ಇತ್ತು. ಅಕಸ್ಮಾತ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಬ್ರಿಡ್ಜ್ ಇರಲಿಲ್ಲ, ರೈಲ್ವೆ ಇರಲಿಲ್ಲ, ಹಾಗಾದಾಗ ಹೇಗೆ ಸಂಪರ್ಕ ಮಾಡೋದು? ಇವತ್ತು ಏನಾಗಿದೆ, ನೀವು ರೈಲ್ವೆ ಅಂತ ಹೇಳೋದಾಗ ಪ್ರಾಯಶಃ ಯಾವುದೇ ಒಂದು ರಾಜ್ಯ ಇವತ್ತು ರೈಲ್ವೆ ನೆಟ್ವರ್ಕ್ನಲ್ಲಿ ಇಲ್ಲ ಅಂತ. ಯಾಕಂದರೆ ಇತ್ತೀಚೆಗೆ 2 ದಿನದ ಹಿಂದೆ ಮಾತ್ರ ನಾವು ನೋಡೋದಾದರೆ ಮಣಿಪುರಕ್ಕೆ ಕೂಡ ರೈಲ್ವೆ ಬಂದಿದೆ, ಅರುಣಾಚಲ್ ಪ್ರದೇಶಕ್ಕೆ ರೈಲ್ವೆ ಬಂದಿದೆ, ಮೇಘಾಲಯಕ್ಕೆ ರೈಲ್ವೆ ಬಂದಿದೆ. ಯಾವುದು ಪ್ರಾಯಶಃ ಅವರಿಗೆ ಸಮಸ್ಯೆ ಆಗ್ತಿತ್ತು ಅಂತಂದರೆ ರೈಲು ಅಂದರೆ ಅಸ್ಸಾಮಿಗೆ ಬರಬೇಕಾಗಿತ್ತು, ಇಲ್ಲ ಕಲ್ಕಟ್ಟಾಗೆ ಬರಬೇಕಾಗಿತ್ತು. 2-3 ದಿನ ಬಸ್ನಲ್ಲಿ ಬಂದು ಅಲ್ಲಿಂದ ರೈಲ್ ಹತ್ತಬೇಕಾಗಿತ್ತು, ಅಥವಾ ಎಷ್ಟೋ ಜನ ರೈಲ್ ನೋಡಿದವರೇ ಇಲ್ಲ. ಇವತ್ತು ಪ್ರತಿಯೊಂದು ರಾಜ್ಯಕ್ಕೂ ರೈಲು ಬರ್ತಾ ಇದೆ. ಒಂದು, ಇದರಿಂದ ಜನಸಂಪರ್ಕ ಸಾಧ್ಯ ಆಗುತ್ತೆ. ಯಾಕಂದರೆ ನೈಸರ್ಗಿಕವಾಗಿ ತುಂಬ ದುರ್ಗಮವಾದ ಸ್ಥಳಗಳು. ಯಾವುದೇ ಸಮಯದಲ್ಲಿ ಹಿಮಪಾತ ಆಗ್ಬೋದು, ಯಾವುದೇ ಸಮಯದಲ್ಲಿ ಗುಡ್ಡ ಕುಸಿತ ಆಗ್ಬೋದು, ಯಾವುದೇ ಸಮಯದಲ್ಲಿ ಮಳೆ ಹೆಚ್ಚಾಗ್ಬೋದು. ಹಾಗಂತ ನಮ್ಮ ಜನ ಅವರು ಬೇರೆಯವರಲ್ಲ, ನಮ್ಮ ಜನನೇ, ಅವ್ರನ್ನ ನಾವು ಬೇಡ ಮಾಡಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ರೈಲು ಒಂದು ಜೀವನಾಡಿ ಆಗ್ತಾಯಿದೆ. ಒಂದು. ಎರಡನೇದು, ರಕ್ಷಣಾ ವ್ಯವಸ್ಥೆಯಿಂದ ನೋಡೋದಾದರೆ ನಾವು ಅರುಣಾಚಲ್ ಪ್ರದೇಶವರೆಗೂ ರೈಲನ್ನು ತೊಗೊಂಡು ಹೋದಾಗ ಹೆಚ್ಚು ಕಮ್ಮಿ ಚೀನಾ ಗಡಿವರೆಗೂ ರೈಲು ಹೋಗಿತ್ತು. ಈ ಕಡೆ ಕಾಶ್ಮೀರದಲ್ಲೂ ಅಷ್ಟೇ, ಲೇ ಲಡಾಖ್ವರೆಗೂ ರೈಲು ಹೋದರೆ ಹೆಚ್ಚು ಕಮ್ಮಿ ನಮ್ಮ ಅಂತಾರಾಷ್ಟ್ರೀಯ ಗಡಿವರೆಗೂ ನಾವು ಅಗತ್ಯ ಬಿದ್ದರೆ ಅದನ್ನು ನಾವು ಸೈನ್ಯಗೂ ಬಳಸ್ಕೋಬೋದು. ದೂರದೃಷ್ಟಿ ಇಟ್ಕೊಂಡು ರೈಲು ಮಾರ್ಗಗಳನ್ನು ಮಾಡ್ತಿದ್ರೆ ಒಂದು. ಎರಡನೇದಾಗಿ ರೈಲಿನಲ್ಲಿ ದೊಡ್ಡ ಕ್ರಾಂತಿ ತಂದಿರೋದು ಏನು ಅಂತಂದರೆ ವಿದ್ಯುತೀಕರಣ. ಏನು ಡೀಸೆಲ್ ಅಥವಾ ಬೇರೆ ಇಂಧನಗಳನ್ನು ಬಳಸಿ ರೈಲುಗಳನ್ನು ನಾವು ನಡೆಸ್ತಾ ಇದ್ವಿ, ಅದು ಪ್ರಾಯಶಃ ಇವತ್ತು ನಿಂತೇ ಹೋಗಿದ್ದು. 100% ವಿದ್ಯುತೀಕರಣ ಮಾಡಿದ್ವಿ. ಅಂದರೆ ನಾವು ಪರಿಸರ ಸ್ನೇಹಿ ರೈಲ್ವೆಯನ್ನು ನಡೆಸ್ತಾ ಇರುವಂಥ ಕೆಲವೇ ದೇಶಗಳಲ್ಲಿ ನಾವು ಕೂಡ ಒಬ್ಬರು. ಆಮೇಲೆ ರೈಲುಗಳ ನಿಲ್ದಾಣಗಳು ಕೂಡ ನಾವೇನು ಫಾಸಿಲ್ ಫ್ಯೂಲ್ ಬಳಸ್ತಾ ಇರುವಂಥ ಎನರ್ಜಿಯನ್ನು ಬಳಸಬೇಕು. ಯಾಕಂದರೆ ಸೌರ ಪರಿಸರ ಸ್ನೇಹಿ ಇಂಧನವನ್ನೇ ಬಳಸಬೇಕು, ವಿದ್ಯುತ್ತನ್ನೇ ಬಳಸಬೇಕು ಅಂತ ಎಷ್ಟೋ ನೂರಾರು ರೈಲ್ವೆ ಸ್ಟೇಷನ್ಗಳನ್ನು ಉನ್ನತೀಕರಣ ಕೂಡ ಕೊಡಿಸ್ತಿದ್ದಾರೆ. ಅಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಕಾರ್ಬನ್ ಕೊಡುಗೆ ಏನಿತ್ತಲ್ಲ ನಮ್ಮ ದೇಶದ್ದು ಫುಟ್ ಪ್ರಿಂಟ್, ಅದನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮ ರೈಲ್ವೆಗೆ ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾಯಿತ್ತು. ಇದು ಒಂದು ಭಾಗ. ಅಂದರೆ ಇದು ಪ್ಯಾಸೆಂಜರ್ ರೈಲ್ವೆ ಆಯಿತು. ಎರಡನೇದು ತಾವಾಗಲೇ ಅಂದರೆ ಸರಕು ಸಾಗಾಣಿಕೆ ಹಿಂದೆ ಏನಾಗ್ತಾಯಿತ್ತು, 10 ವರ್ಷದ ಹಿಂದೆ ಪ್ಯಾಸೆಂಜರ್ ರೈಲುಗಳಿಗೆ ಆದ್ಯತೆ ಕೊಡ್ತಾಯಿದ್ರು. ಸರಕು ರೈಲುಗಳು ಅಂತ ನೀವು ಗೂಡ್ಸ್ ಟ್ರೈನ್ ಅನ್ನೋದಾದರೆ ತಮಾಷೆ ಮಾಡೋರು ಜನ. ಗೂಡ್ಸ್ ಟ್ರೈನ್ ಅಂತಂದರೆ ಗಂಟೆಗೆ 20 ಕಿಲೋಮೀಟರ್ ಬೇಗ ಹೋದರೆ ಅದೇ ದೊಡ್ಡದು ಅಂತ. ಇವತ್ತು ಹತ್ತಿದ್ರೆ ಯಾವಾಗೋ ಹೋಗಿ ತಲುಪುತ್ತೆ, ಅದು ತಿಂಗಳಾದ್ಮೇಲೆ ತಲುಪುತ್ತೆ, ವರ್ಷ ಆದಮೇಲೆ ತಲುಪುತ್ತೆ ಅಂತ ಒಂಥರ ಜನ ಅದ್ರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡೋರು. ಇವತ್ತು ಡೆಡಿಕೇಟೆಡ್ ಕಾರಿಡಾರ್ ಇದೆ. ನೀವು ವಂದೇ ಭಾರತನ ಸ್ಪೀಡ್ನಲ್ಲೇ ಗೂಡ್ಸ್ ಟ್ರೈನ್ಗಳು ನಡೀತಾರೆ. ಗೂಡ್ಸ್ ಯಾತಕ್ಕೆ ಇಂಪಾರ್ಟೆಂಟ್ ನಮ್ಮ ರೈಲ್ವೆಗೆ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇದು ಪ್ಯಾಸೆಂಜರ್ಗಳು ನಾವೇನು ಟಿಕೆಟ್ ತೊಗೊಳ್ತೀವಲ್ಲ ಅದರಿಂದ ರೈಲ್ವೆ ನಡೀತಾ ಇಲ್ಲ. ಸರಕು ಸಾಗಾಣಿಕೆ ಆದಾಯದಿಂದ ರೈಲ್ವೆ ನಡೀತಿದೆ. ಅದರಿಂದ ಬರೋ ಸಬ್ಸಿಡಿನಲ್ಲಿ ನಮಗೆ ಎಷ್ಟು ಸುಲಭ ದರದಲ್ಲಿ ಒಂದೇ ಭಾರತ ಆಗಲಿ ಇನ್ನೊಂದಾಗಲಿ ಮಾಡಿಕೊಡ್ತಿದ್ದಾರೆ ಹೊರತಾಗಿ ನಾವು ಟಿಕೆಟ್ ತೊಗೊಂಡ್ವಿ ಅಂತ ರೈಲ್ವೆ ನಡೀತಾ ಇಲ್ಲ. ನಮಗೆ ಬರ್ತಾ ಇರೋದು ಸರಕಿನ ಆದಾಯದಿಂದನೇ ನಮ್ಮ ಟಿಕೆಟ್ಗಳು ಬರ್ತಾ ಇರೋದು. ಸೊ ಹೀಗಾಗಿ ಸರಕು ಸಾಗಾಣಿಕೆ 2 ರೀತಿಯಲ್ಲಿ ಮುಖ್ಯ ಆಗುತ್ತೆ. ಒಂದು ನಮ್ಮ ಮಾರುಕಟ್ಟೆ ದೃಷ್ಟಿಯಿಂದನೂ ಬೇಕಾಗುತ್ತೆ, ಎರಡನೇದ್ರಿಂದ ರೈಲ್ವೆ ದೃಷ್ಟಿಯಿಂದನೂ ಅದು ಅಗತ್ಯ ಆಗುತ್ತೆ. ಅದನ್ನು ಕೂಡ ರೈಲ್ವೆದಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸ ತಂತ್ರಜ್ಞಾನಗಳು ತರ್ತಿದ್ದಾರೆ. ತಾವೆಲ್ಲ ಅಂದರೆ ವಂದೇ ಭಾರತ್ ಜಾಸ್ತಿ ಮಾಡಿದ್ದಾರೆ, ಅದೇ ರೀತಿ ಮೆಟ್ರೋ ಮಾಡಿದ್ದಾರೆ. ಮೆಟ್ರೋನ ಈಗ ತಾವು ನೋಡೋದಾದರೆ ಈ ಒಂದು ಅವಧಿನಲ್ಲಿ 10-11 ವರ್ಷದ ಅವಧಿನಲ್ಲಿ ಒಂದು ಸುಮಾರು 700 ಕಿಲೋಮೀಟರ್ ಮೆಟ್ರೋ ಲೈನನ್ನು ಆ್ಯಡ್ ಮಾಡಿದ್ದಾರೆ. ಬೇರೆ ಬೇರೆ ನಗರಗಳಲ್ಲಿ ಮೆಟ್ರೋ ಬಂದಿದೆ. ಆಮೇಲಿಂದ ಮೆಟ್ರೋ 23 ನಗರಗಳಲ್ಲಿ ಮೆಟ್ರೋ ಬಂದಿದೆ. ಆಮೇಲೆ ಇನ್ನೂ ಹೆಚ್ಚಿನ ಯೋಜನೆಗಳಿಗೆ ಬೆಂಗಳೂರನ್ನೇ ನೋಡಿ ಎಷ್ಟು ವಿಸ್ತಾರ ಆಗ್ತಾ ಇದೆ. ಇದೆಲ್ಲ ಕಡೆ ಮಾಡ್ತಿದ್ದಾರೆ. ನಗರ ಸಾರಿಗೆ ಅಭಿವೃದ್ಧಿಗೂ ಮಾಡ್ತಾ ಇದ್ದಾರೆ. ಇದೆಲ್ಲ ಪರಿಸ್ಥಿತಿ ಏನು ಅಂತಂದರೆ ಜನ ಬಳಸ್ತಿದ್ದಾರೆ, ಯಾರೂ ಇದನ್ನು ನಿರಾಕರಿಸ್ತಾ ಇಲ್ಲ. ಆದರೆ ನಮ್ಮ ಏರುತ್ತಿರುವ ಜನಸಂಖ್ಯೆಗೆ ಪೂರಕವಾಗಿ ಇವೆಲ್ಲವೂ ನಿರಂತರವಾಗಿ ನಡೀತಾನೆ ಇರಬೇಕು. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ಏನೋ ಮಾಡಿದ್ವಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಮತ್ತೆ ಜನಸಂಖ್ಯೆ ಹೆಚ್ಚಾಗುತ್ತೆ, ಮತ್ತೆ ರಸ್ತೆಗಳ ಮೇಲೆ ವಾಹನಗಳು ಇಳಿತವೆ, ಮತ್ತೆ ಒತ್ತಡಗಳು ಹೆಚ್ಚಾಗುತ್ತೆ. ಇವೆಲ್ಲ ತಪ್ಪಬೇಕು ಅಂದರೆ ಇಂಥ ಯೋಜನೆಗಳು ತುಂಬ ಅಗತ್ಯ ಆಗುತ್ತೆ. ತಾವು ಹೇಳಿದ ಹಾಗೆ ರೈಲ್ವೆಯಲ್ಲಿ ಈಗ ಅಮೃತ್ ಭಾರತ್ ಯೋಜನೆಯಡಿ ನಮ್ಮ ರೈಲು ನಿಲ್ದಾಣಗಳನ್ನು ಜಾಗತಿಕ ಶ್ರೇಣಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಸೇಫ್ಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಕವಚ್ ಅನ್ನುವ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಒಂದು ತಂತ್ರಜ್ಞಾನವನ್ನು ಬಳಸಿದ್ದಾರೆ ರೈಲ್ವೆನಲ್ಲಿ. ಮತ್ತು 1 ಸ್ಟೇಷನ್ 1 ಪ್ರಾಡಕ್ಟ್ ಯೋಜನೆ ಕೂಡ ರೈಲ್ವೆ ಅಭಿವೃದ್ಧಿ ಜೊತೆಗೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸ್ಥಳೀಯ ಉತ್ಪನ್ನಗಳ ಒಂದು ಮಾರುಕಟ್ಟೆ ವಿಸ್ತರಣೆಗೆ ಕೂಡ ರೈಲ್ವೆ ಮೂಲಕ ನೆರವಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಮೆಟ್ರೋ ವಿಚಾರ ತಾವು ಹೇಳಿದ್ರಿ. ಈಗ ಭಾರತೀಯ ಮೆಟ್ರೋ ಇಡೀ ಜಗತ್ತಿನಲ್ಲೇ ವಿಸ್ತಾರದ ದೃಷ್ಟಿಯಿಂದ 3ನೇ ಸ್ಥಾನಕ್ಕೆ ಏರಿರೋದನ್ನು ನಾವು ಕಾಣ್ತೀವಿ. 1000 ಕಿಲೋಮೀಟರ್ಗಿಂತ ಹೆಚ್ಚಿನ
ರೈಲ್ವೆ ಮೆಟ್ರೋ ಜಾಲ ನಮ್ಮಲ್ಲಿ ಇರೋದನ್ನು ಒಂದು ರೀತಿಯ ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ತಾವಾಗಲೇ ಈ ಒಳನಾಡು ಜಲಸಾರಿಗೆಯನ್ನು ಹೇಳಿದ್ರಿ, ಇನ್ಲ್ಯಾಂಡ್ ವಾಟರ್ವೇಸ್ ಅಂತ. ಕಳೆದ 11 ವರ್ಷಗಳಲ್ಲಿ ಈ ಒಳನಾಡು ಜಲಸಾರಿಗೆಗೆ ತುಂಬ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಒಳನಾಡು ಜಲಸಾರಿಗೆಯಿಂದ ಸರಕು ಸಾಗಣೆ ಮಾಡುವ ಪ್ರಮಾಣ ಈ ಅವಧಿಯಲ್ಲಿ 710% ಅಂದರೆ ನೋಡಿ 7 ಪಟ್ಟು ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಬಂದರುಗಳ ಅಭಿವೃದ್ಧಿ ಕೂಡ ತುಂಬ ಹೆಚ್ಚಾಗಿದೆ. ಸಾಗರಮಾಲಾ ಯೋಜನೆ ಜಾರಿಗೊಳಿಸಿ ನಮ್ಮ ಬಂದರುಗಳ ಅಭಿವೃದ್ಧಿ, ಕರಾವಳಿ ಆರ್ಥಿಕತೆ ಅಭಿವೃದ್ಧಿ, ನಾವೇನು ಬ್ಲೂ ಎಕಾನಮಿ ಅಂತ ಹೇಳ್ತೀವಿ, ನೀಲಿ ಆರ್ಥಿಕತೆ ಅಂತ, ಅವುಗಳ ಅಭಿವೃದ್ಧಿ ಮತ್ತು ಹಡಗು ನಿರ್ಮಾಣದ ತಂತ್ರಜ್ಞಾನವನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸೋದು, ಇವೆಲ್ಲವೂ ಕೂಡ ನಮ್ಮ ಬಂದರು ಮತ್ತು ಶಿಪ್ಪಿಂಗ್ ವಲಯ ಏನಿದೆ ಇದಕ್ಕೆ ಯಾವ ರೀತಿ ಬಲ ತುಂಬುತ್ತೆ ಅಂತ ತಾವು ಹೇಳ್ತೀರಿ? ಒಳ್ಳೆ ಪ್ರಶ್ನೆ ಅದು. ಈಗ ನೋಡಿ, ನಮ್ಮ ರಾಜ್ಯದ ಉದಾಹರಣೆನ ತಗೊಳ್ಳೋಣ. ಮಂಗಳೂರು ಬಂದರನ್ನು ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದ್ರು 70ರ ದಶಕದಲ್ಲಿ. ಮಂಗಳೂರು ನೈಸರ್ಗಿಕವಾದ ಬಂದರಾದರೂ ಕೂಡ ಅರಬ್ಬಿ ಸಮುದ್ರದಲ್ಲಿದ್ದರೂ ಕೂಡ ಆಗ ಬಂದರು ಘೋಷಣೆ ಆದ ನಂತರ ಅದನ್ನು ನಾವು ಹೇಗೆ ಒಂದು ವಾಣಿಜ್ಯ ಬಂದರಾಗಿ ಮಾಡ್ಬೋದು. ಯಾಕಂದರೆ ಐತಿಹಾಸಿಕವಾಗಿ ನೋಡೋದಾದರೆ ಎಷ್ಟೋ ಜನ ಅರಬ್ಬರಿರ್ಬೋದು, ಬ್ರಿಟಿಷರಿರ್ಬೋದು, ಡಚ್ಚರಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಇವರೆಲ್ಲ ಭಾರತದ ಜೊತೆ ವ್ಯವಹಾರ ಮಾಡಲಿಕ್ಕೆ ಬಂದಾಗ ಮಂಗಳೂರು ಬಂದರನ್ನೇ ಬಳಸ್ತವ್ರು. ಆದರೆ ಈಗಿನ ದಿನ ಅಗತ್ಯಕ್ಕೆ ತಕ್ಕ ಹಾಗೆ ಆ ಬಂದರು ಅಭಿವೃದ್ಧಿ ಆಗಬೇಕಾಗಿತ್ತು. ಕಾರಣಾಂತರಿಂದ ಆಗಿಲ್ಲ. ಬಂದರಿದೆ ನಡೀತಾ ಇದೆ. ಸಮಸ್ಯೆ ಏನೇ ಆಗಿತ್ತು, ಅಲ್ಲಿಂದ ನಾವೇನಾದ್ರು ಸರಕು ಸಾಗಾಣಿಕೆ ಮಾಡಬೇಕಾಗಿದ್ದಿದ್ರೆ ದೂರದಲ್ಲೆಲ್ಲೋ ಕಂಟೈನರ್ ಶಿಪ್ ನಿಂತಿರೋದು, ನಾವು ಈ ಪುಟ್ಟ ದೋಣಿಗಳ ಮುಖಾಂತರ ನಮ್ಮ ಸರಕನ್ನು ಬಂದರಿನಿಂದ ತೊಗೊಂಡು ಹೋಗಿ ಆ ಕಂಟೈನರ್ ಶಿಪ್ಗೆ ಕಳಿಸ್ಬೇಕಾಗಿತ್ತು. ಸೊ ಹೀಗಾಗಿ ಎಷ್ಟೋ ಕಂಟೈನರ್ ಶಿಪ್ಗಳು ಬರ್ತಾನೆ ಇರಲಿಲ್ಲ. ಇದು ಸರಕು ಸಾಗಾಣಿಕೆ ಪಾರ್ಟ್. ಇನ್ನು ಕ್ರೂಸ್ ಶಿಪ್ಗಳು, ಈ ಏನೋ ಪ್ರವಾಸಿ ಹಡಗುಗಳಿದ್ದಾವೆ, ಅವು ಬೆಂಗಳೂರು ಬರ್ತಾನೆ ಇರಲಿಲ್ಲ. ನೋಡಿ, ಪ್ರವಾಸೋದ್ಯಮ ದೃಷ್ಟಿಯಿಂದ ನಾವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಥವಾ ಒಳನಾಡನ್ನು ನೋಡೋದಾದರೆ ಎಷ್ಟೊಂದು ಅವಕಾಶಗಳಿದ್ದಾವೆ. ಆದರೆ ವಿದೇಶಿ ಕ್ರೂಸ್ ಹಡಗುಗಳು ನಮ್ಮ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ಅವ್ರು ಅನ್ನೋದು ಒಂದೇ, ಎಲ್ಲರಿ ನಿಮ್ಮ ಬಂದರೊಳಗಡೆ ನಾವು ಬರಲಿಕ್ಕೆ ಆಗಲ್ಲ, ನೀವು ಅಭಿವೃದ್ಧಿನೇ ಮಾಡಿಲ್ಲ, ಅಲ್ಲೇನೋ ಸೌಕರ್ಯನೇ ಇಲ್ಲ, ನಾವು ಬಂದೇನು ಮಾಡೋದು. ಇದನ್ನು ಬಗೆಹರಿಸಲಿಕ್ಕೆ ಎಷ್ಟೋ ಜನಕ್ಕೆ ನೆನಪು ಮಾಡ್ಕೋಬೋದು. ಪ್ರಾಯಶಃ 1-2 ವರ್ಷದ ಹಿಂದೆ ಪ್ರಧಾನಮಂತ್ರಿಯವರು ಬಂದು ನವೀಕೃತ ಮಂಗಳೂರು ಬಂದರನ್ನು ಉದ್ಘಾಟನೆ ಮಾಡಿದ್ರು. ಇವತ್ತೇನಾಗ್ತಿದೆ, ಕ್ರೂಸ್ ಶಿಪ್ಗಳು ಮಂಗಳೂರಿಗೆ ಬರ್ತಾಯಿದೆ. ಜಗತ್ತಿನ ಅತ್ಯಂತ ದೊಡ್ಡ ಕ್ರೂಸ್ ಶಿಪ್ಗಳು ಮೊದಲು ಮಾಡಿ ಇವಾಗ ಮಂಗಳೂರಿಗೆ ಹೋಗೋಣ ಅಂತ ಬರ್ತಿದ್ದಾರೆ. ಇದರಿಂದ ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನಡೆದಂಗೆ ಆಗುತ್ತೆ, ವ್ಯವಹಾರಕ್ಕೂ ಉತ್ತೇಜನ ನಡೆದಂಗೆ ಆಗುತ್ತೆ. ಇದು ಒಂದು ಭಾಗ. ಎರಡನೇದಾಗಿ ನೀವು ಒಳನಾಡು ಸಾರಿಗೆ ಬಗ್ಗೆ ಮಾತಾಡಿದ್ರಿ. ಏನು ಮೀನುಗಾರಿಕೆ ಬಂದರುಗಳಿದ್ದು, ಮಲ್ಪೆ ಇರ್ಬೋದು ಅಥವಾ ಬೇರೆ ನಮ್ಮ ಕರಾವಳಿ ಭಾಗದ ಬಂದರುಗಳಿದ್ವು, ಅವುಗಳ ಕೆಲವು ಸಮಸ್ಯೆಗಳಿವೆ. ಹೂಳುಗಳು ತುಂಬಿಕೊಂಡಿದ್ದಾವೆ ಮತ್ತು ಅವುಗಳ ಅಭಿವೃದ್ಧಿ ಆಗಿಲ್ಲ, ಹೊಸ ಸೌಕರ್ಯಗಳಿಲ್ಲ ಅಂತ. ಅವುಗಳನ್ನು ಕೂಡ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಕಾರವಾರ ನೋಡಿ, ಕಾರವಾರ ಬರೀ ನೌಕಾನೆಲೆ ಮಾತ್ರ ಅಲ್ಲ, ಕಾರವಾರದಲ್ಲಿ ಒಂದು ಬಂದರು ಕೂಡ, ಅಲ್ಲಿ ಕೂಡ ಅಭಿವೃದ್ಧಿ ಮಾಡಬೇಕು. ಅದರಿಂದ ನಮ್ಮ ಮೀನುಗಾರರಿಗೆ ಅವರೇನು ಕಷ್ಟಪಟ್ಟು ಮೀನು ಹಿಡಿತಾರೆ ಅದು ತಕ್ಷಣ ಅಲ್ಲಿ ಗ್ರೇಡ್ ಆಗಿ ರಫ್ತಾಗಿ ಇವ್ರ ಕೈಗೆ ದುಡ್ಡು ಬಂದುಬಿಡ್ಬೇಕು. ಮಧ್ಯವರ್ತಿಗಳಿಗೆ ಯಾರಿಗೋ ಅವ್ನು ಕೇಳಿದ ರೇಟಿಗೆ ಮಾರಾಟ ಮಾಡಿ ಮನೆಗೆ ಬರುವಂಥದ್ದಲ್ಲ. ಸ್ಥಳೀಯವಾಗಿ ಇವ್ರಿಗೆ ಸಬಲೀಕರಣ ಆಗಬೇಕಾದ್ರೆ ಆ ಲಾಭ ಪೂರ್ತಿ ಅವರಿಗೆ ಸಿಗಬೇಕು ಅಂಥ ಅತ್ಯಾಧುನಿಕ ಬಂದರುಗಳು ಅಲ್ಲಿ ಬರ್ತಾಯಿದೆ. ಇದು ಕರ್ನಾಟಕದ ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ನೀವು ಸಾಗರಮಾಲಾ ಅಂತಂದರೆ, ಸಾಗರಮಾಲಾದಲ್ಲಿ ಸುಮಾರು 839 ಯೋಜನೆಗಳು ಅನುಷ್ಠಾನ ಆಗ್ತದೆ. ಇದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಸುಮಾರು 6 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತೇವೆ. ಇದು ಉದ್ದೇಶ ಇಷ್ಟೇ, ಬಂದರುಗಳು ಅಭಿವೃದ್ಧಿ ಆಗಬೇಕು, ವಾಣಿಜ್ಯ ಬಂದರುಗಳು ಒಂದು ಭಾಗ ಆಗಬೇಕು, ಇನ್ನೊಂದು ಕಡೆ ಮೀನುಗಾರಿಕೆ ಸೌಲಭ್ಯಗಳು ಅಭಿವೃದ್ಧಿ ಆಗಬೇಕು, ಆ ಬಂದರುಗಳು ಅಭಿವೃದ್ಧಿ ಆಗಬೇಕು, ಮೀನುಗಾರರಿಗೆ ಹೊಸ ರೀತಿಯ ದೋಣಿಗಳು ಮತ್ತು ಹೊಸ ರೀತಿಯ ರಕ್ಷಣೆ, ಹೊಸ ರೀತಿಯ ಮಾಹಿತಿ ಅವ್ರಿಗೆ ಸಿಗಬೇಕು. ಅವರ ಬದುಕನ್ನು ಅವರು ತುಂಬ ಯಶಸ್ವಿಯಾಗಿ ಕಟ್ಕೊಳ್ಳಿಕ್ಕೆ ಏನೆಲ್ಲ ಸೌಕರ್ಯ, ಮಾರುಕಟ್ಟೆ ಮಾಹಿತಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಕ್ಷಣೆ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ಅವರಿಗೆ ಸಿಗಬೇಕು ಅಂಥೇಳಿ ಈ ಸಾಗರಮಾಲಾದಲ್ಲಿ ಮಾಡ್ತಾಯಿದ್ದಾರೆ. ಇದು ಒಂದು ಭಾಗ. ಎರಡನೇದಾಗಿ ಇದೇ ಸಾಗರಮಾಲಾದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಒಳನಾಡು ಏನು ಈಗ ನದಿಗಳು ಹೋಗಿ ಸಾಗರವನ್ನು ಕೆಲವು ಕಡೆ ಸೇರಿಕೊಳ್ಳುತ್ತೆ. ಇದು ನಮ್ಮ ಕರ್ನಾಟಕದಲ್ಲೂ ನಡೀತದೆ, ಬೇರೆ ಕಡೆಯೂ ನಡೀತದೆ. ಆ ನದಿಗಳ ಮುಖಾಂತರ ಏನಾದ್ರು ಫೆರಿಗಳ ಮುಖಾಂತರ ನಾವೇನಾದರೂ ಜನರನ್ನ ಕಳಿಸ್ಬೋದಾ ಅಥವಾ ಸರಕು ಸಾಗಾಣಿಕೆ ಮಾಡ್ಬೋದಾ ಹಾಗೆ ಅಂತ ಸುಮಾರು 63 ಪ್ರಾಜೆಕ್ಟ್ಗಳನ್ನು ಆಗಲೇ ಅನುಷ್ಠಾನ ಮಾಡ್ತಿದ್ದಾರೆ, ಕರ್ನಾಟಕನೂ ಸೇರಿ. ಆಮೇಲೆ ಕೆಲವೊಂದು ಏನಿದ್ದಾವೆ, ಏನಂತೀರಿ ಅದಕ್ಕೆ, ಎಲ್ಲಿ ಈ ಬಂದರು ಹತ್ತಿರದಲ್ಲಿಲ್ಲ, ಆಮೇಲಿಂದ ಅವರಿಗೆ ಸೌಕರ್ಯಗಳನ್ನ ನಾವು ತಲುಪಿಸಲೇಬೇಕು ಅಂತ ಕಡೆ ಬಂದಾಗ ಅಲ್ಲಿ ಕೂಡ ಕೆಲವು ಏನಾದ್ರು ಮಾಡ್ಬೋದಾ ಅಂಥೇಳಿ ಸುಮಾರು ಒಂದು 32 ಪ್ರಾಜೆಕ್ಟ್ಗಳನ್ನು
ಐಡೆಂಟಿಫೈ ಮಾಡಿದ್ದಾರೆ, ಇನ್ನೂ ಅದನ್ನು ಅನುಷ್ಠಾನ ಮಾಡಿಲ್ಲ. ಅದಾದರೆ ಅದರಿಂದ ಕೂಡ ಸಾಗರಮಾಲಾದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬ ಕರಾವಳಿ ಪ್ರದೇಶದ ಜನತೆಗೆ ಅನುಕೂಲ ಆಗುತ್ತೆ. ಮತ್ತು ನಾವು ಈಗ ವಿಮಾನಯಾನ ವಲಯವನ್ನು ಗಮನಿಸಿದ್ರೆ ಇದರಲ್ಲಿ ಕೂಡ ಮಹತ್ತರ ಬದಲಾವಣೆ ಆಗಿರೋದನ್ನು ಕಾಣ್ತೀವಿ. 2014ಕ್ಕೆ ಮುನ್ನ ದೇಶದಲ್ಲಿ 74 ವಿಮಾನ ನಿಲ್ದಾಣಗಳಿದ್ದರೆ ಈಗ ಆ ಸಂಖ್ಯೆ 160ಕ್ಕಿಂತ ಹೆಚ್ಚಾಗಿದೆ. ಮತ್ತು ಉಡಾನ್ ಯೋಜನೆ ಮೂಲಕ ಜನಸಾಮಾನ್ಯರು ಕೂಡ ವಿಮಾನವನ್ನು ವ್ಯಾಪಕವಾಗಿ ಬಳಸೋದಕ್ಕೆ ಸಣ್ಣ ಸಣ್ಣ ನಗರ ಪಟ್ಟಣಗಳಲ್ಲಿ ಕೂಡ ವಿಮಾನ ಸಂಚಾರದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ ವಿಮಾನಯಾನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವೇನು ಹೇಳ್ತೀರಿ? ದೊಡ್ಡ ಕ್ರಾಂತಿಯಾಗಿದೆ, ತುಂಬ ದೊಡ್ಡ ಕ್ರಾಂತಿಯಾಗಿದೆ. ಯಾಕಂದರೆ ನೋಡಿ, ಮೊದಲನೇದಾಗಿ ಏನಾಗಿದೆ ಅಂತಂದರೆ, ಈ ಯೋಜನೆ ಏನಿದೆಯಲ್ಲ, ನಮ್ಮ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡೋದು, ವಿಕಸಿತ ಭಾರತ ಅಂತ ತಗೊಂಡ್ರೆ 2047 ಹೊತ್ತಿಗೆ ನಮ್ಮ ದೇಶದಲ್ಲಿ ಸುಮಾರು 400 ವಿಮಾನ ನಿಲ್ದಾಣಗಳು ಇರಬೇಕು ಅಂತೇಳಿ ಈ ಯೋಜನೆಯನ್ನು ಅನುಷ್ಠಾನಗೊಳ್ತಾ ಇದೆ. ಬರೀ ವಿಮಾನ ನಿಲ್ದಾಣಗಳನ್ನು ಮಾಡೋದು ಮಾತ್ರ ಅಲ್ಲ, ಇವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸ್ನೇಹಿ ಆಗಬೇಕು ಕೂಡ ಇಂಪಾರ್ಟೆಂಟ್ ಇದೆ. ಆಗಲೇ ಹೇಳಿದ್ರಿ ಇಷ್ಟೆಲ್ಲ ವಿಮಾನ ನಿಲ್ದಾಣಗಳು ಆಗಿದ್ದಾವೆ ಅಂತ. ಅದರಲ್ಲಿ 73 ವಿಮಾನ ನಿಲ್ದಾಣಗಳು ಆಗಲೇ ಸಂಪೂರ್ಣ ಗ್ರೀನ್ ಎನರ್ಜಿಯಿಂದ ನಡೆಯುತ್ತೆ, ಪರಿಸರ ಸ್ನೇಹಿ ಆಗಿಬಿಟ್ಟಿದ್ದಾವೆ. ಯಾಕಂದರೆ ಬರೀ ವಿಮಾನ ನಿಲ್ದಾಣ ಮಾಡೋದ್ರಿಂದ ಅರ್ಥ ಆಗೋದಿಲ್ಲ. ಆಮೇಲೆ ಎರಡನೇದಾಗಿ ಇದರಿಂದ ಏನು ಲಾಭ ಅಂತ ಎಷ್ಟೋ ಜನ ಕೇಳ್ಬೋದು. ಉಡಾನ್ ಬಗ್ಗೆ ತಾವು ಹೇಳಿದ್ರಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ವಿಮಾನಯಾನ ಮಾಡಬೇಕು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಏರ್ಲೈನ್ಸ್ಗಳು ಬೇಕಿಲ್ಲ, ಸ್ಥಳೀಯ ಏರ್ಲೈನ್ಸ್ಗಳನ್ನು ನಾವು ಯಾಕೆ ಪ್ರೋತ್ಸಾಹ ಕೊಡಬಾರ್ದು ಅಂತೇಳಿ ಅದನ್ನು ಶುರು ಮಾಡಿ. ಇದರಿಂದಾಗಿ ನಮ್ಮ ರಾಜ್ಯದ್ದೇ ನೋಡಿ, ಮೊದಲು ಬಹುಶಃ ಬೆಂಗಳೂರಿಗೆ ಸೀಮಿತವಾದ ವಿಮಾನ ನಿಲ್ದಾಣ ಮೈಸೂರಿನಲ್ಲಿತ್ತು, ಮಂಗಳೂರಲ್ಲಿತ್ತು ಅನ್ನೋದು ಬಿಟ್ಟರೆ ಅಷ್ಟು ಹೆಚ್ಚಾಗಿ ಜನ ಬಳಸ್ತಿರಲಿಲ್ಲ. ಮಂಗಳೂರು ಅಟ್ಲೀಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಕೆಲವರು ಬಳಸ್ತಾಯಿದ್ರು. ಮೈಸೂರು ಬೇರೆ ಕಡೆ ಅಷ್ಟು ಪ್ರೋತ್ಸಾಹ ಇರಲಿಲ್ಲ. ಇವಾಗ ಉಡಾನ್ ಬಂದಿರೋದ್ರಿಂದ ನೀವು ವಿಜಯಪುರದಲ್ಲೂ ನೋಡ್ತೀರಿ, ಹುಬ್ಬಳ್ಳಿಯಲ್ಲೂ ನೋಡ್ತೀರಿ, ಕಲಬುರಗಿಯಲ್ಲಿ ನೋಡ್ತೀರಿ, ಶಿವಮೊಗ್ಗದಲ್ಲಿ ನೋಡ್ತೀರಿ, ಕೊಪ್ಪಳದಲ್ಲಿ ಬರಬೇಕಾಗಿದೆ, ಇನ್ನೂ ಅನೇಕ ಕಡೆ ಬರ್ತಾಯಿದೆ. ಇದರ ಪರಿಣಾಮ ಏನು? ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ, ಏನು ಅಂತ 2 ಭಾಗ ಇದೆ. ಒಂದು ಭಾಗ ಇರೋದು ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ಗೆ ಎಷ್ಟು ಅನುಕೂಲ ಆಗ್ತದೆ, ಎಷ್ಟು ಜನ ಇದನ್ನು ಬಳಸಿದ್ದಾರೆ ಅಂತ ನಾವು ಒಂದು ಸುಮ್ಮನೆ ಅಂಕಿಅಂಶ ನೋಡೋದಾದರೆ ಸುಮಾರು 31 ಕೋಟಿ ಜನ ಸ್ಥಳೀಯ ವಿಮಾನಯಾನಕ್ಕೋಸ್ಕರ ಬಳಸಿದರು. ಭಾರತದಲ್ಲಿ ಓಡಾಡಲಿಕ್ಕೇ 30 ಕೋಟಿ ಜನ ವಿಮಾನಯಾನ ಸೌಲಭ್ಯವನ್ನು ಬಳಸಿದ್ದಾರೆ. ವಿದೇಶಿಯರು ಬಳಸ್ತಾ ಇದ್ದಾರೆ. ಅರ್ಥ ಏನು ಅಂದರೆ ಒಂದು 37 ಕೋಟಿ ಜನ ಈ ವಿಮಾನ ನಿಲ್ದಾಣಗಳನ್ನು ಈಗಾಗಲೇ ತಾವು ಹೇಳೋದಂಥ ವಿಮಾನ ನಿಲ್ದಾಣಗಳನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ಈ ವಿಮಾನ ನಿಲ್ದಾಣಗಳಿಂದ ಎಷ್ಟು ಊರುಗಳು ಹೋಗ್ಬೋದು? 545 ಊರುಗಳಿಗೆ ಸಂಪರ್ಕ. ಮೊದಲು ಕೆಲವೇ ಊರುಗಳಿಗೆ ಸಂಪರ್ಕ ಇತ್ತು, ಇದೊಂಥರ ಐಷಾರಾಮಿ ವ್ಯವಸ್ಥೆ ಅಂತಿದ್ದಿದ್ದು. ಇವತ್ತು ಹೆಚ್ಚು ಕಮ್ಮಿ ನೀವು 545 ಕಡೆ ಹೋಗ್ಬೋದು. ಇದು ಐಷಾರಾಮಿ ಅಲ್ಲ, ಅಗತ್ಯ. ಹೌದು, ಇದನ್ನು ನೀವು ಸುಲಭವಾಗಿ ಬಳಸ್ಕೋಬೋದು. ಆಮೇಲೆ ಸರಕು ಸಾಗಾಣಿಕೆ ಎಷ್ಟೋ ಜನಕ್ಕೆ ಪ್ರಾಯಶಃ ಗಮನಿಸಿರಲ್ಲ ಅನಿಸುತ್ತೆ. ಯಾಕಂದರೆ ವಿಮಾನಯಾನ ಅಂದ ತಕ್ಷಣ ಬರೀ ಪ್ರಯಾಣಿಕರು ಈ ಸೆಕ್ಯೂರಿಟಿ ಸಿಕ್ಕು ಇದೇ ನೋಡ್ತಾರೆ. ಸರಕು ಸಾಗಾಣಿಕೆ ಕೂಡ ಸುಮಾರು 33 ಲಕ್ಷ ಟನ್ಗಳಷ್ಟು ಸರಕು ಸಾಗಾಣಿಕೆ ಆಗಿದೆ ವಿಮಾನಯಾನದ ಮುಖಾಂತರ. ಹಾಗಾದ್ರೆ ಏನು ಸರಕು ಇದು? ನಿಮ್ಮ ಎಲ್ಲ ಪಾರ್ಸಲ್ಗಳು, ಹೂವು, ಹಣ್ಣು, ಹಾಲು, ಇಂಥ ಏನು ಉತ್ಪನ್ನಗಳಿದಾವೆ, ಬೇಗ ಕೆಡುವಂಥದ್ದು. ಇದು ತಕ್ಷಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ. ಇದು ಕಮ್ಮಿ ಅಲ್ಲ, ನಾನು ಹೇಳ್ತಾರೆ 33 ಲಕ್ಷ ಟನ್ ಅಂದ್ರೆ ಸರಕು ಸಾಗಾಣಿಕೆ ವಿಮಾನಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಎಲ್ಲೆಲ್ಲಿ ಒಂದು ಏರ್ಪೋರ್ಟ್ ಬರ್ತಾ ಇದೆ ತಾವು ಗಮನಿಸಿದ್ರೆ, ಸ್ಥಳೀಯ ಸರ್ಕಾರಗಳು ಅದನ್ನು ಸರಿಯಾಗಿ ಅಭಿವೃದ್ಧಿ ಮಾಡಿಕೊಂಡ್ರೆ ಅದರ ಹತ್ತಿರದಲ್ಲೇ ಒಂದು ಸ್ಟೋರೇಜ್ ಪಾಯಿಂಟ್ ಬರುತ್ತೆ, ಒಂದು ವೇರ್ ಹೌಸ್ ಬರುತ್ತೆ, ಲಾಜಿಸ್ಟಿಕ್ಸ್ ಬರುತ್ತೆ. ಸ್ಥಳೀಯವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅದರಿಂದ ರೈತರಿಗೂ ಅನುಕೂಲ ಆಗ್ತಾಯಿದೆ, ರೈತರಿಗೂ ತುಂಬ ಅನುಕೂಲ ಆಗ್ತಾಯಿದೆ. ಒಟ್ಟಾರೆಯಾಗಿ ಹೆದ್ದಾರಿ, ರೈಲ್ವೆ, ವಿಮಾನಯಾನ, ಸಾಗರಯಾನ ಅಂದರೆ ಭೂಮಿ, ಆಕಾಶ ಮತ್ತು ನೀರು, ಈ 3 ವಲಯದಲ್ಲಿ ಕೂಡ ಕಳೆದ 11 ವರ್ಷಗಳಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಇದೆ. ಜಾಗತಿಕ ಶ್ರೇಣಿಯ ನಿಲ್ದಾಣಗಳು ಮತ್ತು ಸಂಚಾರದ ಅನುಭವ ಭಾರತೀಯರಿಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಸರಕು ಸಾಗಣೆಯ ಒಂದು ವ್ಯವಸ್ಥೆ ತುಂಬ ಅಭಿವೃದ್ಧಿ ಆಗುವುದರ ಮೂಲಕ ಆರ್ಥಿಕತೆಗೆ ಬಲ ಬರ್ತಾ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ದೇಶದ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಲೇಖಕರಾದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ವಿಕಸಿತ ಭಾರತಕ್ಕಾಗಿ ಮೂಲ ಸೌಕರ್ಯ ಸುಧಾರಣೆ ಈ ಕುರಿತಂತೆ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಉದಯಶಂಕರ್ ಪುರಾಣಿಕ್, ಹಿರಿಯ ಲೇಖಕರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ PS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.